ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಎರಡು ನೊಂದ ಜೀವಗಳಿವೆ. ಸಂತೋಷ್ ತಂದೆ ಮುನ್ನೂರು ಕೃಷ್ಣಮೂರ್ತಿಗಳು ಮತ್ತು ಆರತಿ ರಾವ್ ತಂದೆ ಸೇತು ರಾಮರಾವ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ನಾನು ನೋಡಿ ಎಂಥ ಸ್ಥಿತಿ, ನನ್ನ ಮಗಳನ್ನು ಕಳ್ಕೊಂಡೆ, ನನ್ನ ಗುರುವನ್ನು ಕಳ್ಕೊಂಡೆ ಅಂತ ಒಂದು ಸ್ಥಿತಿ. ನಾವು ಭಾಳ ನಂಬಿದ್ವಿ, ಅವ್ರನ್ನ ನಂಬಿದ್ವಿ ಅಂದರೆ ನಂಬಿಕೆ ಅನ್ನುವಂಥದ್ದು ನಂಬಿಕೆ ಪರಾಕಾಷ್ಠೆಯನ್ನು ತಲುಪಿತ್ತು. ಆದರೆ ಅದಕ್ಕೊಂದು ಕಲ್ಲು ಬಿತ್ತು ನೋಡಿ, ಅದರಿಂದ ಇನ್ನೂ ಕೂಡ ನಾವು ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಾರೆ ಆರತಿ ರಾವ್ ತಂದೆ ಸೇತು ಮಾಧವರಾವ್. ಇನ್ನಷ್ಟು ಮಾತಾಡ್ತೀನಿ ಬನ್ನಿ. ಸಂತೋಷ್ ತಂದೆ ಮುನ್ನೂರು ಕೃಷ್ಣಮೂರ್ತಿ ಇದ್ದಾರೆ. ಮುನ್ನೂರು ಕೃಷ್ಣಮೂರ್ತಿಯವರ ಕಣ್ಣೀರ ಕಥೆಯನ್ನು ನೀವು ನೋಡಿದ್ದೀರಿ. ಅಂದರೆ ಶಿವಮೊಗ್ಗದಲ್ಲಿರುವಂಥವ್ರು ಇವರು ಮಗನಿಗೋಸ್ಕರ ಎಲ್ಲದನ್ನೂ ಕೂಡ ಮಾರಿ ಅವರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿಸಿದ್ದು. ಮಗ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗೋದ. ದುಬೈನಲ್ಲಿ 90,000 1 ಲಕ್ಷ ರೂಪಾಯಿ ಸಂಬಳ ತಗೋತಿದ್ದಂಥ ಮಗ ಇದ್ದಕ್ಕಿದ್ದಾಗೆ ಗುರುಗಳನ್ನು ನಂಬಿ ನಿತ್ಯಾನಂದನ ಹಿಂದೆ ಹೊರಟೋಗಿರುವಂಥದ್ದು. ನಿಜಕ್ಕೂ ಅವರ ಮುನ್ನೂರು ಕೃಷ್ಣಮೂರ್ತಿ ಮತ್ತು ಅವರ ಪತ್ನಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಏನಂತಾರೆ ಕೇಳೋಣ ಬನ್ನಿ. ಮುನ್ನೂರು ಕೃಷ್ಣಮೂರ್ತಿಗಳೇ, ಎಲ್ಲದನ್ನು ತಾವು ನೋಡ್ತಾ ಇದ್ದೀರಿ. ಇವತ್ತು ನೀವು ಅಲ್ಲಿಂದ ಇಲ್ಲಿಗೆ ಬಂದು ವಯಸ್ಸಾಗಿರುವಂಥವ್ರು ಪ್ರತಿಭಟನೆ ಮಾಡಿದ್ದೀರಿ. ನೀವು ಇವತ್ತು ನಾನು ಬೆಳಗ್ಗೆ ಒಂದು ಕಾಫಿ ತಿಂಡಿನ ತಿಂದಿದ್ದೀನಿ. ಇಷ್ಟುವರೆಗೆ ನೀವು ಕೊಟ್ಟ ಚಹಾ ಬಿಟ್ಟರೆ ಮತ್ತೇನು ಕುಡ್ದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಅಂದರೆ ಇವನು ನನ್ನನ್ನು ಬಿಟ್ಟು ಹೋಗಿರೋದೇ ಕಾರಣ. ಅವತ್ತು ಎಲ್ಲರೂ ನೋಡಿ ನನ್ನ ಕಣ್ಣೀರಿಗೆ ಕಾರಣ ಏನು ಅಂದರೆ ಈ ನಿತ್ಯಾನಂದ ಸ್ವಾಮಿನೇ ಕಾರಣ. ಆದರೂ ಇವತ್ತು ಸ್ವಲ್ಪ ನನಗೆ ಧೈರ್ಯ ಬಂತು. ಆದರೂ ಕೂಡ ಈಗ ಅನಿಸ್ತಾ ಇದೆ, ಇನ್ನು ಅವನ ಶಿಷ್ಯನ TV9ನಲ್ಲಿ ಹೇಳಿಕೆ ಕೊಡ್ತಾ ಇದ್ದಾನೆ ನೋಡಿದರೆ ನನ್ನ ಮಗ ಇನ್ನೇನು ಹೇಳಿಕೆ ಕೊಡ್ತಾನೋ, ಅಥವಾ ಅವನ ಮೈಂಡಲ್ಲಿ ಏನಾರು ಅಪ್ಪ ಅಮ್ಮ ಅಂತ ಇರೋದು ನೆನಪಿದೆಯೋ ಇಲ್ಲೋ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಅವನು ಹೇಳ್ತಾ ಇದ್ದಾನೆ, ಮೊನ್ನೆ ನನಗೆ ಹೇಳ್ದ, ಅಪ್ಪ ನಾನು ಬರ್ತೀನಿ 2 ದಿನದಲ್ಲಿ ಅಂತ. ಆದರೆ ಇನ್ನೊಬ್ಬ ಹೇಳ್ತಾ ಇದ್ದಾನೆ ಅವನಿಗೆ ಹೆಂಡತಿ ಮಕ್ಕಳನ್ನೇ ಮರ್ತು ಹೋಗಿದ್ದಾನೆ. ಹಾಗಿರ್ತಾ ನನ್ನ ಮಗನಿಗೆ ನನ್ನ ಅಪ್ಪ ಅಮ್ಮ ಇದ್ದಾರೆ ಅನ್ನೋದು ಇದೆಯೋ ನೆನಪು ಇಲ್ಲ ಅಂತ ನನಗೀಗ ಡೌಟ್ ಬರ್ತದೆ. ಇವನು ಇದೇ ಮಾತಾಡಿದರೆ ನನ್ನ ಅಪ್ಪನೇ ಅಲ್ಲ, ನನ್ನ ಅಮ್ಮನೇ ಅಲ್ಲ ಇವಳು ಅಂತ ಹೇಳಿದರೆ ನಾನು ಏನು ಮಾಡಬೇಕು ಅನ್ನೋದೇ ನನ್ನ ಈಗ ಅನಿಸ್ತಾ ಇದೆ. TV ಮುಂದೆ ಕೂತು ನನಗೆ ಯಾವ ದೇವರು ಸಹಾಯ ಮಾಡ್ತಾ ಇದ್ದಾನೆ, ಈಗ ಸಹಾಯ ಮಾಡಿದ್ದಾನೆ ಅಂತ ತಿಳ್ಕೊಂಡೆ. ಇವತ್ತು ಒಬ್ಬ ಹೇಳ್ತಾ ಇದ್ದಾನೆ, ಅವರ ನಿತ್ಯಾನಂದನ ಶಿಷ್ಯ TV9ನಲ್ಲಿ, ನನ್ನ ಹೆಂಡ್ತಿನೇ ಅಲ್ಲ, ಅವಳು ನನ್ನ ಮಕ್ಕಳೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನನ್ನ ಮಗ ಇವತ್ತು ಸಂಜೆ ಹೇಳಿದರು ಇವರು ಪೊಲೀಸ್ ಆಫೀಸರು ಅವರು ಅಗರ್ವಾಲ್ ಅವರು, ನಿಮ್ಮ ಮಗನ ನಾನು ಕೊಡ್ತೀನಿ ಬನ್ನಿ ಅಂತ. ಆದರೆ ಆ ನಂಬಿಕೆ ಇತ್ತು ನನಗೆ. ಅವರು ನನ್ನನ್ನು ಕರ್ಕೊಂಡು ಹೋದಾಗ ನನಗೂ ನನ್ನ ಅಪ್ಪನಿಗೆ ಸಂಬಂಧ ಇಲ್ಲ, ನನ್ನ ಇಷ್ಟ, ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ ಅಂತ ಹೇಳಿದ್ರು ನಾನು ಏನು ಮಾಡಬೇಕು, ನನಗೆ ಬೇರೆ ಏನು ಹಾದಿ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ ನನ್ನ ಎದೆ ಕುಗ್ಗಿ ಹೋಯಿತು, ನನ್ನ ಧೈರ್ಯ ಮತ್ತೆ ಈಗ ಅವನ ಮಾತು ನೋಡಿ ನನ್ನ ಮನಸ್ಸು ಪೂರ ಮತ್ತೆ ಅಷ್ಟೇ ಡೌನ್ ಆಗಿಬಿಟ್ಟೆ. ಎಷ್ಟು ಧೈರ್ಯ ಇತ್ತು ನನಗೆ, ಅಷ್ಟು ಧೈರ್ಯ ನನಗೆ ಮತ್ತೆ ಹಿಂದಕ್ಕೆ ಹೋಗಿದೆ. ಆದ್ದರಿಂದ ನಾನು ಕೇಳೋದಿಷ್ಟೇ, ನನ್ನ ಮಗನಿಗೂ ಕೇಳೋದಿಷ್ಟೇ, ನಿನ್ನ ತಾಯಿ ಮತ್ತು ನಾನೇನಾದ್ರು ಬದುಕಿರ್ಬೇಕಾದ್ರೆ ನಿನಗೆ ಯಾವ ಸ್ವಾಮಿನೂ ಮುಖ್ಯ ಅಲ್ಲ. ನೀನೇನು ಆಕಾಶದಿಂದ ಬಿದ್ದಿಲ್ಲ. ನಿನ್ನ ತಾಯಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಚಂದ, ನೀ ಏನೂ ಇಲ್ಲ ಅಂದರೆ ನಿನಗೆ ಒಂದು 2 ವರ್ಷ ಮುಕ್ಕಳಿ ತೊಳೆದಿದ್ದಾಳೆ, ಚಂದ ಮಾಡಿ ಸಾಕಿದ್ದಾಳೆ, ಪ್ರೀತಿಯಿಂದ ಸಾಕಿದ್ದಾಳೆ. ನಾನು ಕೂಡ ಇದ್ದ ಜಮೀನನ್ನು ಮಾರಿಬಿಟ್ಟು ಇವನಿಗೆ ಓದಿಸಿದ್ದೀನಿ. ಇದು ಎಲ್ಲ ನೆನಪು ಮಾಡಿ ಬರ್ತೀಯಾ ಅಂತ ನಾನು ಈ ಮೂಲಕ ಅವನಿಗೆ ಕೇಳ್ತಾ ಇದ್ದೀನಿ. ಮತ್ತು ಇವರೆಲ್ಲ ಸೇರಿ ನನಗೆ ಮಗನ ಕೊಡಿಸ್ತಾರೆ ಅಂತ ನಾನು ಈಗ ಇದ್ರ ಬಗ್ಗೆ ಹೇಳ್ತೀನಿ. ಸ್ವಾಮಿ ಬಗ್ಗೆ ಹೇಳೋಕ್ಕೆ ಬೇಕಷ್ಟಿದ್ರೂ ಕೂಡ ಅದು ಏನು ಪ್ರಯೋಜನಕ್ಕೆ ಆಗೋದಿಲ್ಲ. ನನ್ನ ಮಗ ನನಗೆ ಬೇಕು. ಈ ಸಮಾಜದಲ್ಲಿ ನಾವು ಕೂಡ ಒಂದು ಮನುಷ್ಯರಾಗಿ ಬದುಕಬೇಕಾದ್ರೆ ನಾವು ದುಡಿಬೇಕು. ದುಡಿಯೋ ಶಕ್ತಿ ನನ್ನ ಹತ್ರ ಇಲ್ಲ. ನನ್ನ ಮಗ ದುಡಿದ್ರೆ ಮಾತ್ರ ನನಗೆ ಇವತ್ತು ಊಟ ಇರೋದು. ಯಾರ ಹತ್ರ ಭಿಕ್ಷೆ ಬೇಡಕ್ಕೆ ಆಗೋದಿಲ್ಲ, ಯಾರ ದುಡ್ಡು ನಂಬಿ ನಾನು ಬದುಕಲಿಕ್ಕೆ ಆಗೋದಿಲ್ಲ. ನನಗೆ ಎಲ್ಲ ಹೋಗಿತ್ತು, ಆಸ್ತಿ ಹೋಯ್ತು, ಜಮೀನು ಹೋಯ್ತು, ಎಲ್ಲದೂ ಹೋಯ್ತು. ಆವಾಗ ನನಗೆ ಹೆದರಿಕೆ ಆಗಲಿಲ್ಲ, ನಾನು ಹೆದರಲೇ ಇಲ್ಲ. ಇಷ್ಟೇ ಎಲ್ಲ ಹೋಗಿದ್ದು, ನನ್ನ ಮಗ ಇದ್ದಾನೆ, ದುಡಿತಾನೆ, ನಮ್ಮನ್ನು ಸಾಕ್ತಾನೆ ಅಂತ. ಇವತ್ತು ನನಗೆ ಅನ್ನಿಸ್ತಾ ಇದೆ, ಯಾವತ್ತೋ ಅನಿಸಿತ್ತು, ಮತ್ತೆ ಇವತ್ತು ಧೈರ್ಯ ಬಂದಿತ್ತು ನನ್ನ ಮಗ ಸಿಗ್ತಾನೆ ಅಂತ. ಆದರೆ ಇವತ್ತು ಯಾಕೆ ಅವನು ಹೇಳ್ತಾ ಇದ್ದಾನೆ, ನನ್ನ ಹೆಂಡ್ತಿನೇ ಅಲ್ಲ ಅಂತಿದ್ದಾನೆ, ನನ್ನ ಮಕ್ಕಳೇ ಅಲ್ಲ ಅಂತಿದ್ದಾನೆ. ಇವನು ನಿತ್ಯಾನಂದ ಸ್ವಾಮಿಯ ಶಿಷ್ಯ ಆಗಿರ್ಬೇಕಾದ್ರೆ ನನ್ನ ಮಗ ಅಲ್ಲಿ ಹೋದಾಗ ಇನ್ನು ಏನು ಹೇಳ್ತಾನೋ ಅನ್ನೋ ನನ್ನ ಭಯ ಬರ್ತಾ ಇದೆ. ನನ್ನ ಮಗ ಇದನ್ನು ನೋಡಿ ಆದರೂ ನಮ್ಮ ಅಪ್ಪ ಅಮ್ಮ ಹೌದು ಅನ್ನೋದು ಅವನಿಗೆ ನೆನಪಿಗೆ ಬರಲಿ, ಆ ದೇವರು ಅವನಿಗೆ ಆ ಬುದ್ಧಿ ಕೊಡಲಿ ಅಂತ ನಾನು ಈ TV9 ಸುವರ್ಣ ಚಾನಲ್ ನಾನು ಹೇಳ್ಕೊತ ಇದ್ದೀನಿ.
ಆ ಮಗನನ್ನೇ ನನಗೆ ಕೊಡಿಸಿ ಅಂತ ನಾನು ಈಗ ಬೇಡ್ಕೊಳ್ತಾ ಇದ್ದೀನಿ. ನನಗೆ ಹೆಚ್ಚಿಗೆ ಹೇಳಕ್ಕೆ ನನಗೀಗ ಈ ದುಃಖ ತಡೆಯೋಕ್ಕಾಗ್ತಾ ಇಲ್ಲ. ನನ್ನ ಮಗನ ಕೊಡಿ ಅಂತೇಳಿ ನಾನು ಕೈ ಮುಗ್ದು ಬೇಡ್ಕೊತಾ ಇದ್ದೀನಿ. ಅಗರ್ವಾಲ್ ಅವರಿಗೂ ಹೇಳೋದು ಇಷ್ಟೇ, ಎಲ್ಲ ಸಮಾಜದವ್ರಿಗೂ ಹೇಳೋದು, ನನ್ನ ಮಗ ನನಗೆ ಬೇಕು. ನನ್ನ ಮಗ ಇಲ್ಲದೆ ನಾನು ಬದುಕಂಗಿಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಬೇಕೋ ಅಥವಾ ನನ್ನ ಮಗ ನನಗೆ ಕೊಡಿಸ್ತೀರೋ, ಅದೇ ಒಂದೇ ಕೇಳ್ತಾ ಇದ್ದೀನಿ. ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಖಂಡಿತ ನನಗೆ ಬೇರೆ ಬೇಜಾರಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ಈ ಸ್ವಾಮಿದು. ಆದರೆ ಅಷ್ಟು ಆಗೋದು ಬೇಡ ಅಂತ ನಾನು ಕೈ ಮುಗ್ದು ಕೇಳ್ತಾ ಇದ್ದೀನಿ. ನನ್ನ ಮಗನ ನನಗೆ ಕೊಡಿಸಿ, ನನ್ನ ಮಗನಿಗೆ ಈಗನಾದರೂ ಹಿಂದಿನ ನೆನಪಾಗಲಿ, ನನ್ನ ಕಣ್ಣೀರಾರೋ ಅವನಿಗೆ ತಾಗಲಿ ಅಂತ ಈ ಮುಖ ಕೇಳ್ತಾ ಇದ್ದೀನಿ. ನನಗೆ ಹೆಚ್ಚಿಗೆ ಹೇಳೋಕ್ಕೆ ನನಗೀಗ ಆಗ್ತಾ ಇಲ್ಲ. ಬೆಳಗ್ಗೆನಿಂದ ನಾನು ಊಟನೂ ಮಾಡಿಲ್ಲ. ಇದಕ್ಕೆ ಕಾರಣ ನನ್ನ ಮಗ ಅಲ್ಲ, ನಿತ್ಯಾನಂದ ಸ್ವಾಮಿ. ಆ ನಿತ್ಯಾನಂದ ಸ್ವಾಮಿಗೆ ಯಾವಾಗ ದೇವ್ರ ಬುದ್ಧಿ ಕೊಡ್ತಾನೆ ನನ್ನ ಮಗನ ಬಿಟ್ಟುಕೊಡ್ಲಿಕ್ಕೆ, ಆ ದೇವ್ರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನನ್ನು ಬಿಟ್ಟುಕೊಡ್ಲಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ, ನನ್ನ ದುಃಖ ತಡೀತಾ ಇಲ್ಲ. ನಿಮ್ಮ ಕಣ್ಣೀರಿನ ಕಥೆ ನೋಡಿದ್ಮೇಲೆ ಆದರೂ ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಅನ್ನುವಂಥದ್ದು ಎಚ್ಚೆತ್ತುಕೊಳ್ಳಿ. ಯಾಕಂದರೆ ಬಹಳಷ್ಟು ಜನ ಇದುವರೆಗೂ ನಿತ್ಯಾನಂದನ ಬಗ್ಗೆ ಬಾಯಿ ಬಿಡೋಕ್ಕೆ ಅಂಜ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೋಡಿದ್ರಲ್ಲ ಈ ತಂದೆಯ ದುಃಖದ ಸ್ಥಿತಿ ಎಂಥದ್ದು ಅನ್ನುವಂಥದ್ದು. ಇಬ್ಬರೂ ಕೂಡ ಸಂತ್ರಸ್ತರು ಕೂತ್ಕೊಂಡಿದ್ದಾರೆ. ಮಕ್ಕಳುಗಳನ್ನು ಕಳ್ಕೊಂಡಿರುವಂಥವ್ರು, ಒಬ್ಬರನ್ನಂತೂ ಅವ್ರನ್ನ ರಸ್ತೆ ಮೇಲೆ ತಂದು ಬಿಡುವಂಥ ಸ್ಥಿತಿ ಆಗ್ಬಿಡ್ತು. ಇನ್ನು ಈತನ ಸ್ಥಿತಿ ನೋಡಿ ಪಾಪ, 75 ವರ್ಷಗಳು ಇಂಥ ಸ್ಥಿತಿನಲ್ಲಿ ಹೇಗೆ ತಾನೇ ಇವರು ಬದುಕಬೇಕು? ಇದ್ಯಾವುದೂ ಕೂಡ ವ್ಯವಸ್ಥೆಗೆ ಅರ್ಥ ಆಗ್ತಿಲ್ವಾ? ಇದು ನನ್ನ ಪ್ರಶ್ನೆ. ಬನ್ನಿ, ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ. ಸರ್, ನಿಮ್ಮ ಇಷ್ಟೊಂದು ವಯಸ್ಸಾಗಿರುವಂಥವ್ರು ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ? ತಾವು ಹೇಗೆ ಓದಿಸಿದ್ರಿ ನಿಮ್ಮ ಮಗನ? ನನಗೆ ಅಪ್ಪ, ನಮ್ಮ ತಂದೆಯವರಿಗೆ ನಾವು 6 ಜನ ಮಕ್ಕಳು, ಅದರಲ್ಲಿ ನಾನು ಒಬ್ಬ. ಆದರೆ ನನ್ನ ಒಂದು ಗ್ರಾಚಾರನೋ ಏನೋ, ನಾನೊಂದು ಗೇರ್ ಬೀಜ ಫ್ಯಾಕ್ಟ್ರಿನ ಮಾಡಿದೆ. ಆ ಗೇರ್ ಬೀಜ ಫ್ಯಾಕ್ಟ್ರಿಲಿ ನನ್ನ ಸರ್ವನಾಶ ಆಯಿತು. ಎಲ್ಲ ಕಳ್ಕೊಂಬಿಟ್ಟೆ. ಸೈಟ್ ಹೋಯ್ತು, ತೋಟ ಹೋಯ್ತು, ಎಲ್ಲ ಹೋಯ್ತು. ಆ ಟೈಮಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ. ನನ್ನ ಮಕ್ಕಳು ಚಿಕ್ಕವಿದ್ದು. ಆದರೆ ನನ್ನ ಹತ್ರ ಒಂದು 2.5 ಎಕರೆ ತೋಟ ಇತ್ತು. ಅದನ್ನು ಮಾರಿ ನನ್ನ ಮಕ್ಕಳಿಗೆ ಓದಿಸ್ದೆ. ಯಾಕಾಗಿ ಓದಿಸ್ದೆ ಗೊತ್ತಾ ನಿಮಗೆ? ನನಗೆ ಎಜುಕೇಷನ್ ಇಲ್ಲ, ನಾನು ಓದಲಿಲ್ಲ. ನಾನೇನಾದ್ರು ಓದಿದರೆ ನಾನು ಏನೋ ಆಗಿರ್ತಿದ್ದೆ. ನನಗೆ ಎಜುಕೇಷನ್ ಇಲ್ಲದೆ ನನಗೆ ಏನು ಮಾಡಿದರೂ ನನಗೆ ಕೈ ಹಿಡಿಲಿಲ್ಲ. ಹಾಗಾಗಿ ನನ್ನ ಮಕ್ಕಳು ಯಾವತ್ತೂ ಎಜುಕೇಷನ್ ಇಲ್ಲದೆ ಅವರು ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು, ಈ ನನ್ನ ಒಬ್ಬಳು ಹೆಣ್ಣುಮಗಳು, ಅವಳಿಗೆ BSc MBA ಮಾಡಿದೆ. ಅವಳು ಅಮೇರಿಕದಲ್ಲಿ ಇದ್ದಾಳೆ. ಅವಳು ಸಂಸಾರ ಚೆನ್ನಾಗಿದೆ. ಅವಳ ಗಂಡ ಇಂಜಿನಿಯರು. ಅವಳ ಒಂದು ಸಂಸಾರ ಚೆನ್ನಾಗಿದೆ. ಅಷ್ಟೇ ನನ್ನ ಜೀವನದಲ್ಲಿರೋ ಸಂತೋಷ. ಆದರೆ ಈ ನನ್ನ ಮಗನ ಭವಿಷ್ಯ ಹಾಳಾಯಿತು. ಇವನಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಸ್ದೆ. ಇದೇ ಬೆಂಗಳೂರಿನ ರಾಜಾಜಿನಗರ ನಿಜಲಿಂಗಪ್ಪ ಕಾಲೇಜಿನಲ್ಲಿ ಓದಿಸ್ದೆ. ಆವಾಗಿನ ಕಾಲದಲ್ಲಿ 75,000 ರೂಪಾಯಿ ಡೊನೇಷನ್ ಕೊಟ್ಟು 3 ವರ್ಷಗಳ ಕಾಲ ಅವನಿಗೆ ನಾನು ಓದಿಸ್ದೆ. ಆ ಟೈಮಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ. ಆದರೂ ಕಷ್ಟ ಮಾಡಿ 5%, 6% ಬಡ್ಡಿಯಲ್ಲಿ ಸಾಲ ತಗೊಂಡು ಇವನಿಗೆ ಓದಿಸ್ದೆ. ಆವಾಗ ನನ್ನ ಸಾಲನ ತೀರಿಸ್ಲಿಕ್ಕೆ ಆಗಲಿಲ್ಲ. ಸಾಲದವರು ನನ್ನನ್ನು ಬೆನ್ನತ್ತಿದ್ರು. ಆ ಟೈಮಲ್ಲಿ ನಾನು ಯಾರಿಗೂ ಮೋಸ ಮಾಡಬಾರ್ದು ಅಂತೇಳ್ಬಿಟ್ಟು ನನ್ನ ತೋಟನ ಮಾರಿ ಸಾಲನ ತೀರಿಸಿದೆ. ಆದರೆ ಯಾರದ್ದೋ ನಮ್ಮ ಭಾವನ ಜಮೀನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಕೂಡ ನನಗೆ ಆಗಿದ್ದು ಅನ್ಯಾಯನೇ. ಅಲ್ಲೂ ನನಗೆ ಸೋಲು ಬಂದುಬಿಡ್ತು. ಆದರೆ ಇವತ್ತು ನನ್ನ ಮಗ ದುಡಿತಿದ್ದಾನೆ ಅಂತ ನನಗೊಂದು ಹೆಮ್ಮೆ ಇತ್ತು. ನನಗೆ ಕಾರ್ ಬೇಕಿಲ್ಲ, ಬಂಗ್ಲೆ ಬೇಕಿಲ್ಲ. ನಾನು ಮರ್ಯಾದೆಯಿಂದ ಒಂದು ಮುಷ್ಟಿ ಊಟ ನನಗಿದ್ರೆ ಸಾಕಿತ್ತು ನನಗೂ, ನನ್ನ ಹೆಂಡತಿಗೆ. ಆದರೆ ಇವತ್ತು ನನ್ನ ಮಗ 4 ವರ್ಷ ಆಯಿತು ಕೆಲಸ ಬಿಟ್ಟು ಬಂದು. ಆಶ್ರಮಕ್ಕೆ ಸೇರಿ 3.5 ವರ್ಷ ಆಯಿತು. ಆದರೆ ಇವತ್ತಾದರೂ ಬರ್ತಾನೆ, ಇನ್ನು ಮತ್ತೆ ದುಡಿತಾನೆ. ಅವನ ಭವಿಷ್ಯನ, ನನ್ನ ಭವಿಷ್ಯ ಹಾಳಾಗಿದೆ, ಹೋಗಲಿ ಬಿಡಿ, ನನಗೆ ವಯಸ್ಸಾಗಿದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದರೂ ಕೂಡ ಸತ್ರ ನನಗೆ ಏನು ಇದಾಗಲ್ಲ, ಬೇಜಾರಿಲ್ಲ. ಆದರೆ ನನ್ನ ಮಗನೂ ಕೂಡ ಅಲ್ಲಿ ಒಬ್ಬ ಈ ಏನು ಹೇಳ್ತಾರೆ, ಇದರ ಕೈಲಿ ಜಕ್ಣಿ ಸಿಕ್ಕಿದಾಗೆ ಅಂತ ಹೇಳ್ತಾರೆ, ಆ ಥರ ಒಬ್ಬ ದೈವದ ಕೈಲಿ ಜಕ್ಣಿ, ಭೂತದ ಪ್ರೇತ ಸಿಕ್ಕಿದಂಗೆ ಆಗಿದೆ. ಅವನ ಭವಿಷ್ಯ ಅಲ್ಲಿ ಹಾಳಾಗ್ತಾ ಇದೆ. ಅವನು ಯಾವುದೇ ಒಂದು ಸ್ವತಂತ್ರವಾಗಿ ಅಪ್ಪನಿಗಾಗಲಿ ಅಮ್ಮನಿಗೆ ನೋಡೋ ಅಷ್ಟು ಹೋಗೋಷ್ಟು ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಅವನು ಇದ್ದಿದ್ರೆ 3.5 ವರ್ಷದಲ್ಲಿ 1 ಸಲ ಬರ್ತಿದ್ದ. ನನ್ನ ಹೆಂಡತಿ ಅಮೇರಿಕಕ್ಕೆ ನನ್ನ ಮಗಳ ಹೆರಿಗೆ ಟೈಮಿಗೆ ಹೋಗಿ 9 ತಿಂಗಳಾಗಿತ್ತು. ಈಗ ಮೊನ್ನೆ ಬಂದು 1 ತಿಂಗಳಾಗಿದೆ. ಆದರೆ ನನ್ನ ಮಗ 1 ಸಲ ನೋಡೋಕ್ಕೆ ಬರಲಿಲ್ಲ. ಆವಾಗ ಈಗ ನನಗೆ ಅನಿಸ್ತಾ ಇದೆ, ಅಮ್ಮನ ನೆನಪು ಇವನಿಗೆ ಇದೆಯೋ ಇಲ್ಲೋ ಅಂತ ನನಗೆ ಅನುಮಾನ ಬರ್ತಾ ಇದೆ.
ಆದ್ದರಿಂದ ನಾನು ಹೇಳೋದು ಇಷ್ಟೇ, ನನ್ನ ಮಗನಿಗೆ ಹಿಂದಿನ ನನ್ನ ನೋವನ್ನೆಲ್ಲ ನನ್ನ ಕಷ್ಟನೆಲ್ಲ ಒಂದು ಸಲ ನೆನಪು ಮಾಡಲಿ, ನಾನು ಸಾಯ ಕಾಲದಲ್ಲಿ ಒಂದು ಮುಷ್ಟಿ ಅನ್ನ ಹಾಕಲಿ ನನ್ನ ಮತ್ತೆ ನನ್ನ ಹೆಂಡತಿಗೆ. ಏನಂತಾರೆ ನಿಮ್ಮ ಹೆಂಡತಿ ಅಂತ ಮಾತನ್ನು ಹೇಳಿದ್ರಿ, ನಿಮ್ಮ ಮನೆಯವರು ಏನಂತಾರೆ ಇದ್ರ ಬಗ್ಗೆ? ಅವಳು ಹೇಳ್ತಾಳೆ, ದೇವರಿದ್ದಾನೆ ಬರ್ತಾನೆ, ದೇವರಿದ್ದಾನೆ ಬರ್ತಾನೆ ಅಂತಾಳೆ. ದೇವಸ್ಥಾನದಲ್ಲಿ ಹೋಗಿ ಉಪವಾಸ ಕೊಡ್ತಾಳೆ, ದಿನಕ್ಕೆ 1 ಹೊತ್ತು ಊಟ ಮಾಡ್ತಾಳೆ, 3 ಹೊತ್ತು ಅಳ್ತಾಳೆ. ಅವಳಿಗೆ ಸಮಾಧಾನ ಹೇಳಿ ಹೇಳಿ ನನಗೆ ಸಾಕಾಗಿದೆ. ಆದರೆ ಯಾವತ್ತಾರು ಏನಾದ್ರು ನಾನು ಇಲ್ದಿದ್ದಾಗ ಮಾಡ್ಕೊಂತಾಳ ಅಂತ ನನಗೆ ಹೆದರಿಕೆ ಆಗಿದೆ. ನಾನೆಲ್ಲರೂ ಮನೆಯಲ್ಲೇ ಇರಲ್ಲ, ಹೋದಾಗ ಎಲ್ಲರೂ ಹೋದಾಗ ಇವಳು ನೇಣು ಹಾಕೊಳ್ಳೋದು ಅಥವಾ ವಿಷ ಕುಡಿದ್ರೆ ನಾನು ಏನು ಮಾಡಲಿ? ಅದು ಯಾರಿಗೆ ಯಾವ ಜವಾಬು ಹೇಳಿ ನಾನು? ಅದೇ ನನ್ನ ಒಂದು ಸಮಸ್ಯೆ ಆಗಿದೆ. ಅಲ್ಲ ಹೋಗ್ಲಿ, ನೀವು ಯಾವಾಗಾದರೂ ನಿಮ್ಮ ಬಗ್ಗೆ ಎಷ್ಟು ದಿವಸಕ್ಕೊಂದ್ಸರಿ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ? ಅವನು ಯಾವತ್ತೂ ಫೋನ್ ಮಾಡೋದಿಲ್ಲ. ನಾನು ಫೋನ್ ಮಾಡಿದರೆ ಅದು ನನಗೆ ಬ್ಯುಸಿ ಇದ್ದೀನಪ್ಪ, ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅಂತಾನೆ ಫೋನ್ ಇಡ್ತಾನೆ. ಆದರೆ ಮೀಟಿಂಗಲ್ಲಿ ಇದ್ದೀನಿ ಅಂತ. ಈ ಆಶ್ರಮದಲ್ಲಿ ಎಷ್ಟು ಹೊತ್ತಿಗೆ ನೋಡಿದ್ರು ಮೀಟಿಂಗ್ ಅಂತ. ಅದು ಯಾವ ಮೀಟಿಂಗು, DC ಆಫೀಸ್ ಮೀಟಿಂಗು ನಂಗೆ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಮೀಟಿಂಗ್. ನಾನು ಎಷ್ಟೋ ಸಲ ಹೋದಾಗ ಅಪ್ಪ ನಾನು ಬ್ಯುಸಿ ಇದ್ದೀನಿ, ಮೀಟಿಂಗಿದಲ್ಲಿ ಇದ್ದೀನಿ ಅಂತೇಳಿ ಸಿಗೋದೇ ಇಲ್ಲ ನಾನು. ಇದಕ್ಕೇನಾರು ಹೋಗ್ಲಿ, ನೀವೇ ಏನಾದರೂ ನೇರವಾಗಿ ಒಂದ್ಸರಿ ಹೋಗಿ, ಯಾಕಯ್ಯ ನಿನಗೆ ಏನಾಗಿದೆ, ನಿನಗೆ ನಾನು ಎಲ್ಲ ಕೇಳೀನಿ. ಮಗನೇ ನಿನಗೆ ಏನಾಯಿತು? ನಮ್ಮಿಂದ ಏನಾದರೂ ನಿನ್ನ ಮನಸ್ಸಿಗೆ ನೋವಾಯ್ತಾ? ನಾನೇನಾದ್ರು ಮಾಡಿದ್ರಲ್ಲಿ ತಪ್ಪು ಉಂಟಾ? ಅದಕ್ಕಾಗಿ ನೀನು ಆಶ್ರಮಕ್ಕೆ ಹೋದ್ಯಾ ಅಂತ ಕೇಳಿದರೆ ನೀವು ಏನು ಯಾರೂ ಇದಕ್ಕೆ ಇದು ತಪ್ಪಿಸ್ರಲ್ಲ, ನನ್ನ ಇದಕ್ಕೆ ಹೋಗಕ್ಕೆ ನಾನೇ ಹೋಗ್ಲಿ, ನೀವು ಅವ್ರ ಅಮ್ಮನ ಹತ್ರ ಮಾತಾಡಿಸ್ಬೇಕಾಗಿತ್ತು ಮಗನಿಗೆ. ಅಮ್ಮ ಇದೇ ಥರ ಫೋನಲ್ಲಿ ಹೇಳಿ ಹತ್ತಿದ್ದಾಳೆ. ಇಲ್ಲ ಬರ್ತೀನಮ್ಮ, ನೀನು ಹೆದರಬೇಡ, ಬರ್ತೀನಿ ಇನ್ನೊಂದು 2 ದಿನ ಇಲ್ಲಿ ಅಂತಾನೆ. ಮೊನ್ನೆನೂ ಕೂಡ ಅವನು ಹೇಳಿದಾನೆ ಬಿಡದಿ ಪೊಲೀಸ್ ಸ್ಟೇಷನಲ್ಲಿ, ಅಪ್ಪ ನೀನು ಹೆದರಬೇಡ 2 ದಿನದಲ್ಲಿ ಬರ್ತೀನಿ ಅಂತೀಯಾನೆ. ಆದರೆ ಅವ ಖಂಡಿತ ಬರಲ್ಲ. ಬರೋದಕ್ಕೆ ಕಾರಣ ಏನು ಗೊತ್ತಾ? ಇವನ ಒಂದು ಸಮಸ್ಯೆಗಳು, ಸ್ವಾಮಿದು ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಇವನು ಸಮಸ್ಯೆನೆಲ್ಲ ನೋಡ್ಕೊಳೋದು ಇವನು. ಹೇಗೆ ಇವನು ಬರ್ತಾನೆ? ಬರೋದೇ ಇಲ್ಲ. ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನೀವು ಸತ್ಯ ಹೇಳಿದರೆ ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ. ಆದರೆ ಹಿಂದಿನ ಸಲ ಇವನು 2 ತಿಂಗಳು ಜೈಲಲ್ಲಿ ಇದ್ದ. ಆ ಟೈಮಲ್ಲಿ ನಾನು ಹೇಳಿದೆ, ಯಾರೂ ಇರಲಿಲ್ಲ ಇವನ ಆಶ್ರಮದಲ್ಲಿ. ನನ್ನ ಮಗನಿಗೆ ಹೇಳಿದೆ, ನಿನಗೆ ಹೇಸಿಗೆ ಆಗಲ್ಲ ಮಾರಾಯ, ಬಾ ನೀನು ಬಿಟ್ಟು ಬಾ ಅಂತ ನಾನು ಅವನಿಗೆ ಹೇಳಿದೆ. ಅವಾಗ ಹೇಳ್ದೆ, ಅಪ್ಪ ಎಲ್ಲರೂ ಹೋಗಿದ್ದಾರೆ ನಿಜ, ಆದರೆ ನಾನು ಹೋಗ್ಬಿಟ್ರೆ ಇದು ನ್ಯಾಯನ? ಆ ಸ್ವಾಮಿಗೆ ಯಾರು ಕೇಳೋರು ಇದ್ದಾರೆ ಅಂತ ಹೇಳ್ದ. ಹಾಗಂದ್ರೆ ಏನೋ ಮಗನೇ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳ್ದ, ಸ್ವಾಮಿ ಬಂದರೆ ನಾನು ಖಂಡಿತ ಬರ್ತೀನಪ್ಪ ಅಂತ ಹೇಳ್ದ. ಹಾಗಾದ್ರೆ ನಿಂಗೆ ನಾನು ಇಲ್ಲಿದ್ದು ನಿಂಗೆ ಹೆಲ್ಪ್ ಮಾಡ್ತೀನಿ ಮರ, ಏನು ಬೇಕಾದ್ರೂ ಅದಕ್ಕೆ ನಾನು ನಿನಗೆ ಸಲಹೆ ಕೊಡ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳಿ ಅವನಿಗೂ ಕೂಡ ನಾನು ಕೂಡ ಅವನಿಗಿದ್ದು ಸಪೋರ್ಟ್ ಮಾಡಿದೆ. ಆ ಒಂದು ಸಪೋರ್ಟ್ನಿಂದ ಅವನು ಒಂದು ಸ್ವಲ್ಪ ದಿನದಲ್ಲಿ ಅಂದರೆ 2 ತಿಂಗಳು ಇದ್ದ. ಆವಾಗ ಬಂದಾಗ ನನಗೆ ಮತ್ತು ನನ್ನ ಮಗನಿಗೆ ಅವನ ಸಪ್ರೇಟ್ ರೂಮ್ ಇದೆ. ಆ ರೂಮಿಗೆ ಯಾರಿಗೂ ಕರೆಯಲ್ಲ. ಆ ರೂಮಲ್ಲಿ ಹೀಗೆ ನನಗೆ ಪಕ್ಕದ ಕುರ್ಚಿಯಲ್ಲಿ ಕೂರಿಸ್ಕೊಂಡ, ನನ್ನನ್ನು ಅಪ್ಕೊಂಡ. ನೀವು ಮತ್ತು ನಿಮ್ಮ ಮಗ ತುಂಬ ಇದು ಹೆಲ್ಪ್ ಮಾಡಿದ್ದೀರಾ, ನಿಮ್ಮ ಹೆಲ್ಪನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ನಿತ್ಯಾನಂದ ಅಪ್ಕೊಂಡಿದ್ದು? ನಿತ್ಯಾನಂದ ನನ್ನನ್ನು ಅಪ್ಕೊಂಡ. ಹೀಗೆ ಇವರು ಕೂತಂಗೆ ಪಕ್ಕದ ಕುರ್ಚಿಯಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಅವನು ಹೇಳ್ದ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ, ನಿಮ್ಗೆ ಏನು ಬೇಕಾದ್ರೂ ಕೇಳಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದ. ಅವಾಗ ನಾನು ಹೇಳಿದೆ, ನನಗೆ ನಿಮ್ಮ ಹೆಲ್ಪ್ ಯಾವುದೂ ಬೇಡ, ನಮಗೆ ದುಡಿಯೋಕ್ಕೆ ಶಕ್ತಿ ಇದೆ, ಯಾವುದು ಬೇಡ, ನನ್ನ ಮಗನನ್ನು ಬಿಟ್ಕೊಟ್ಬಿಡಿ ಅಂತ. ನನ್ನ ಮಗನ ನನಗೆ ಕೊಡಿ, ನನ್ನ ಮಗನಿಗೆ ನಾನು ಮದುವೆ ಮಾಡಬೇಕು, ಅವ ನನ್ನ ಜೊತೆ ಇರಬೇಕು, ನನಗಿರೋದು ಒಬ್ಬನೇ ಮಗ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನಾನೇನಿತ್ತು ಮದುವೆ ಮಾಡ್ತೀನಿ, ನನ್ನ ಆಶ್ರಮದಲ್ಲಿ ಇಷ್ಟು ಹುಡುಗಿಯರು, ಯಾವ ಹುಡುಗಿ ಬೇಕಾದ್ರೆ ಮದುವೆ ಮಾಡ್ತೀನಿ ಅಂದ್ರು. ಇಷ್ಟು ಸಲೀಸಾಗಿ ನಾನು ಅವರ ಕೈ ಮುಗಿತೀನಿ, ನಿಮ್ಮ ಆಶ್ರಮದ ಒಂದು ಹುಡುಗಿನೂ ಬೇಡ ನಮಗೆ, ನಮ್ಮ ಸಮಾಜದ ಹುಡುಗಿಯನ್ನ ನಾನು ಮದುವೆ ಮಾಡ್ತೀನಿ, ನನ್ನ ಮಗನಿಗೆ ಬುದ್ಧಿ ಹೇಳಿ ನನ್ನ ಮನೆಗೆ ಕಳಿಸಿ ಸಾಕು, ಅಷ್ಟೇ ನಿಮ್ಮ ಉಪಕಾರ ಅಂತ ಹೇಳಿದೆ. ಅವ್ರ ಕಾಲು ಹಿಡ್ದೆ. ಅವಾಗ ಅವ್ರು ಹೇಳಿದರು, ನೀವು ನನ್ನನ್ನು ತಪ್ಪು ತಿಳ್ಕೊಂಬೇಡಿ, ನಾನು ನಿಮ್ಮವನೇ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಒಂದು ಸೇಬು ಒಂದು ಬಾಳೆಹಣ್ಣನ್ನು ಇಟ್ಟು ನನ್ನ ಕೈಯಲ್ಲಿ ಭಾಷೆ ಕೊಟ್ಟರು, ನಾನು ನಿಮ್ಮವನೇ ಅಂತ ತಿಳ್ಕೊಳ್ಳಿ, ನಿಮ್ಮ ಮಗನ ಮದುವೆ ಖರ್ಚು ಪೂರ ನಂದು ಅಂತ ಹೇಳಿದರು. ಅಷ್ಟು ಹೇಳಿದ ಮೇಲೆ ನನಗೆ ಧೈರ್ಯ ಬಂತು. ಎಷ್ಟು ದಿನಕ್ಕೆ ಕಡೆ ಇದಾಗಿದ್ದು? ಜೈಲಿಗೆ ಬಂದು 2ನೇ ದಿನನೇ ನಾನು ಹೋಗಿದ್ದು, ಕರೆಸಿದ್ರು ನನ್ನ. ಅವಾಗ ನಾನು ಅಷ್ಟೇ ಹೇಳಿ, ಈ ಸ್ವಾಮಿ ನನಗೆ ಸುಳ್ಳು ಹೇಳ್ತಾನ ಅಂತ ಹೇಳಿ ನಾನು ನಂಬಿ ಹೊರಗೆ ಬಂದೆ. ಆದರೆ ಅದರ ಮೇಲೆ ಎಷ್ಟು
ಎಷ್ಟು ಸಲ ನಾನು ಆ ಆಶ್ರಮಕ್ಕೆ ಹೋದರು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದರೆ 11 ಗಂಟೆಗೆ ಬರಲಿ, 5 ಗಂಟೆಗೆ ಬರಲಿ, 11 ಗಂಟೆವರೆಗೆ ಕಾದು ಆದಮೇಲೆ ಅಪ್ಪ ಈಗ ಅವರು ಬ್ಯುಸಿ ಇದ್ದಾರೆ, 5 ಗಂಟೆಗೆ ಬರಬೇಕಂತೆ. 5 ಗಂಟೆವರೆಗೆ 5 ಗಂಟೆಲಿ ಕೂತೆ 8 ಗಂಟೆವರೆಗೆ ಕಾದು, ಇಲ್ಲ ಅಪ್ಪ ನೀನು ನಾಳೆ ಇವತ್ತು ಉಳಿ, ನಾಳೆ ಬೆಳಗ್ಗೆ ನಿಂಗೆ ಭೇಟಿ ಮಾಡಿಸ್ತೀನಿ ಅಂತ ಇವ ಬಂದು ನನಗೆ ಸಮಾಧಾನ ಹೇಳೋದು. ಅಲ್ಲೇ ಅಲ್ಲೇ ಉಳಿರಿ ಅಂತ. ನಾನು ಅಲ್ಲೇ ಉಳಿದೆ. ನನಗೊಂದು ಅಟ್ಯಾಚ್ ರೂಮ್ ಕೊಟ್ಟರು ಇವರು. ಅಲ್ಲೇ ಉಳಿದೆ. ಊಟ ಅಲ್ಲಿ ಇರ್ತದೆ ಅವ್ರ ಜೊತೆಯಲ್ಲಿ. ಅದಕ್ಕೆ ಉಪ್ಪು ಇಲ್ಲ, ಚಪ್ಪೆ ಇಲ್ಲ, ಉಪ್ಪು ಇಲ್ಲ, ಹುಳಿನೂ ಇಲ್ಲ. ಜಾನುವಾರು ತಿನ್ನೋ ಊಟ. ಇವು ಸ್ವಾಮಿಗಳಿಗೆ, ಒಳಗಿನ ಅವರ ಟ್ರಸ್ಟಿಗಳಿಗೆ ಒಳ್ಳೆಯ ಊಟ, ಹಣ್ಣುಗಳು, ಸೇಬುಗಳು, ಒಳ್ಳೊಳ್ಳೆ ಜ್ಯೂಸ್ಗಳು. ಇವರಿಗೆ ನನ್ನ ಮಗ ಹೇಗಿದ್ದ ಇವತ್ತು ನೀವು ಅವನನ್ನು ನೋಡಿ ಅದರ ಅರ್ಧ ತೂಕ ಇವತ್ತು ಅರ್ಧ ಆಗಿದ್ದಾನೆ. ಈ ಸ್ವಾಮಿ ಮಾತ್ರ ಬೀಜದ ಕ್ವಾಣ ಆಗಿದ್ದಾನೆ. ನೀವು ಟಿ ವಿಲಿ ಅವನ್ನ ನೋಡ್ಬೋದು. ಅವತ್ತು ಕರ್ರಗೆ ಹೀಗೆ ನರಪೇತ ಆಗಿದ್ದ. ಇವತ್ತು ನೀವು ನೋಡಿ ಅವನು ಏನು ಫೈಲ್ಮಾನೋ ಅಥವಾ ಬೀಜದ ಕ್ವಾಣನೋ ಆ ಥರ ಆಗಿದ್ದಾನೆ. ಹೌದು, ನನ್ನ ಮಗನಿಗೆ 2 ಊಟ ಅಂತೆ. 2 ಊಟ, ಹಾಲು ಇಲ್ಲ, ಕಾಫಿ ಇಲ್ಲ, ಏನಿಲ್ಲ. ಯಾಕೆ ಅಂದ್ರೆ ಆ ಥರ ಇರ್ಬೇಕಂತೆ. ಅಲ್ಲ, ಈ ತರ ಫೋಟೋದಲ್ಲಿ ನೋಡ್ತಿದೀವಿ, ಆ ಥರ ಇಲ್ಲ. ಆ ಥರ ಇಲ್ಲ ನನ್ನ ಮಗ. ನಿಮಗೆ ಈಗ ನೋಡಿದ್ರೆ ಗುರ್ತ ಸಿಗೋದಿಲ್ಲ. ಆ ಥರ ಇದ್ದಾನೆ. ಮಂಡೆ ಬೋಳ್ಸಿದ್ದೇನೆ. ಅಲ್ಲ, ಅವ್ರಮ್ಮ ನೋಡ್ಬಿಟ್ಟು ಹೊಟ್ಟೆ ಉರ್ಸ್ಕೊಂಡ್ಬಿಡ್ತಾರೆ. ನಾವು ಅವಳಿಗೆ ಒಂದ್ಸಲ ಕರ್ಕೊಂಡೋದಾಗ ಅವನು ನೋಡಿ ಬಿದ್ಬಿಟ್ಲು, ಕೂತ್ಕೊಂಡ್ಬಿಟ್ಲು ಕೆಳಗೆ. ಏನಾಯ್ತು ಅಂದ್ರೆ ನೀರು ಕೊಡಿ 1 ಲೋಟ ಅಂದ್ಲು. 1 ಲೋಟ ನೀರು ತಂದು ಕೊಟ್ಟೆ. ಸುಮಾರು ಹೊತ್ತು ಸುಧಾರಿಸ್ಕೊಂಡು, ಎಂತ ಆಯ್ತಾ ನಿನಗೆ? ಇಲ್ಲ, ಚೂರು ಸುಸ್ತಾಯ್ತು ಅಂದು ಕೊನೆ ಹೇಳ್ತಾರೆ. ಅವನಿಗೆ ನೋಡಿ ನನ್ನ ನೋಡೋಕ್ಕಾಗಲಿಲ್ಲ ಅಂತ. ಅವಳು ಅವ 80-85 kg ಇದ್ದವ ಈಗ 60 kg ಬಂದಿದ್ದಾನೆ. ಆ ಮಟ್ಟಕ್ಕಿದ್ದಾನೆ. ತೆಳ್ಳಗಿದ್ದಾನೆ. ಅವನಿಗೆ ನೋಡಿದರೆ ಗಾಳಿಲಿ ಹೋಗಂಗಿದ್ದಾನೆ. ನನಗೆ ಹೊಟ್ಟೆ ಉರಿ ಅಲ್ವಾ? ನಾನು ಸಾಕ್ಲಿಲ್ಲ ಅವನಿಗೆ. ಎಲ್ಲಿದೆ ನ್ಯಾಯ? ನಿಮ್ಮ ಕಥೆ ಹೇಳಿದ್ರೆ ನಮಗೆ ದೇವರಿದ್ದಾನೆ, ನನ್ನ ಹೆಂಡತಿಗೆ ದೇವರಿದ್ದಾನೆ, ಖಂಡಿತ ಬರ್ತಾನೆ ಅಂತ. ದೇವ್ರು ಎಲ್ಲಿ ಬರ್ತಾನೆ? ನೀನು ಹೇಳು. ನಾ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂದರೆ ಆತ್ಮಹತ್ಯೆ ಮಾಡ್ತೀನಿ ಅಂತ ಹೇಳಿದರೆ ನನ್ನ ಮಗ ಅಳುತ್ತಾನಂತೆ. ಇವಳು ಹೇಳೋದು ಅಳ್ತಾನೆ ಅಂತ. ಮೊನ್ನೆ ಟಿ ವಿಲಿ ಮಾತ್ರ ಹೇಳಿದ್ದವಳು, ಅಲ್ಲಿಯವರಿಗೆ ಹೇಳಲಿಲ್ಲ. ಅಳ್ತಾನಂತೆ, ಏನಾದ್ರು ಮಾಡ್ಕೊಂತಾನಂತೆ. ಟಿ ವಿಲಿ ಮೊನ್ನೆ ಹೇಳಿದ್ಲು, ಹೇಳಿಕೆ ಕೊಟ್ಲು. ಅದೇನು ಬುದ್ಧಿ ಕೊಡ್ತಾವ ಅವನಿಗೆ? ಅಷ್ಟು ಮಗನ ಮೇಲೆ ಪ್ರೀತಿ, ಏನಾದ್ರು ಮಾಡ್ಕೊಂತಾನಂತೆ. ನಾವು ಸತ್ರು ಅವನಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಸತ್ ಮೇಲೆ ಆದರೂ ಗೊತ್ತಾಗತ್ತಾ? ಯಾವಾಗ ಗೊತ್ತಾಗತ್ತೆ ಇವನಿಗೆ? ಈಗ ನನಗೆ ಇಷ್ಟು ಭಯ ಯಾಕೆ ಬಂತು ಗೊತ್ತಾ ನಿಮಗೆ? ನನಗೆ ಅವನಿಗೆ 2 ಮಕ್ಕಳಿದೆ, ಹೆಂಡತಿ ಇದೆ. ಆ ಹೆಂಡತಿ ಹೇಳ್ಕೊಂತಿದ್ದಾಳೆ ನಾನು ಅವ್ರ ಹೆಂಡತಿ ಅಂತ. ಆ ಮಕ್ಕಳಿದ್ದಾವೆ, ಕರ್ಕೊಂಡೀಗ ಸ್ಟುಡಿಯೋಕ್ಕೆ ಬರ್ತಾಳಂತೆ. ಅವನು ನನ್ನ ಹೆಂಡತಿನೇ ಅಲ್ಲ, ನೀನು ಯಾರೋ ಬೇರೆ ಅಂತ ಹೇಳ್ತಾ ಇದ್ದಾನೆ. ಈ ಮಗ ಎಲ್ಲರೂ ನಂಗೆ ಹೇಳಿದರೆ ಮುಂದೆ ಏನು ಗತಿ ನನಗೆ? ಆದರೆ ನಾನು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಆಶ್ರಮದ ಗೇಟ್ ಒಳಗೆ ಬಿಡದೆ ಅಂದರೆ ಗೇಟಲ್ಲೇ ಸತ್ತೋಗ್ತೀನಿ. ಇಬ್ಬರು ಹೋಗಿ ವಿಷ ಕುಡಿತೀನಿ. ನನಗೆ ನ್ಯಾಯ ಸಿಗಬೇಕು. ಸಿಕ್ಕಲಿಲ್ಲ ಅಂದರೆ ವಿಷ ಕುಡಿತೀನಿ ಆಶ್ರಮದಲ್ಲಿ. ನಾನು ಹಠವಾದಿ. ನನಗೆ ಎಷ್ಟು ಧೈರ್ಯ ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ನನಗಿನ್ನ ಈಗ 61 ವರ್ಷ. ನಾನು ಮೊನ್ನೆ ಟಿ ವಿನಲ್ಲಿ ಹೇಳಿಕೆ ಕೊಟ್ಟೆ, ಅದು ಇವತ್ತು ಹೇಳೋದಿಲ್ಲ. ಆದರೆ ಎಲ್ಲರೂ ಪ್ರಪಂಚ ನೋಡಿದ್ದಾರೆ. ಅದು ಮಾಡೋಕ್ಕೆ ನನಗೆ ಇವತ್ತು ಶಕ್ತಿ ಇಲ್ಲ. ಆದರೆ ಒಂದು ಹಾದಿ ನಂಗೆ ಶಕ್ತಿ ಇದೆ. ವಿಷ ಕುಡಿಲಿಕ್ಕೆ ನನಗೆ ಯಾರು ಕೈ ತಡಿಲಿಕ್ಕಾಗಲ್ಲ. ನಾನು ವಿಷ ಕುಡಿತೀನಿ. ಇದರಲ್ಲಿ ಸತ್ತೋಗ್ತೀನಿ. ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಆವಾಗಾದರೂ ಈ ಉಳಿದ ಜನರಿಗಾರು ನ್ಯಾಯ ಸಿಗಲಿ. ಇನ್ಯಾರ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಲ್ಲೋಗಿ ಬಲಿಯಾಗೋದು ಬೇಡ ಅಂತ ಅಷ್ಟಾರು ಗೊತ್ತಾಗಲಿ. ಇದು ಸತ್ಯ ಅಂತೇಳಿ. ಯಾವತ್ತು ಸತ್ಯ ಗೊತ್ತಾಗಲ್ವೋ ಅಲ್ಲಿವರೆಗೂ ಆ ನಿತ್ಯಾನಂದನಿಗೆ ಶಿಕ್ಷೆ ಆಗೋದಿಲ್ಲ. ಈ ಮಿನಿಸ್ಟ್ರುಗಳಿಗೆ, ಈ ಪೊಲೀಸ್ನವರಿಗೆ, ಇವರಿಗೆಲ್ಲ ಈ ಸತ್ಯ ಗೊತ್ತಾಗಬೇಕು. ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಸದಾನಂದ ಗೌಡರಿಗೆ ಗೊತ್ತಾಗ್ತಾ ಇಲ್ಲ. ಅಶೋಕ್ ಅವರಿಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಸತ್ಯನ ಅವರು ನೋಡಬೇಕು, ತಿಳಿಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟ ಅನ್ಯಾಯ ಆಗಿ ನಾವು ಏನು ಮಾಡ್ತಿದ್ವು ಅಂತ 1 ಗಂಟೆ ಕೂತ್ಕೊಂಡು ಅವರು ಯೋಚನೆ ಮಾಡಬೇಕು. ಅವತ್ತು ಇದೀಗ ಸ್ವಾಮಿಗೆ ಶಿಕ್ಷೆ ಆಗ್ತದೆ. ಅವನು ಮಾಡಿದ ತಪ್ಪಿಗೆ ಪ್ರತಿಫಲ ಸಿಗ್ತದೆ. ಖಂಡಿತ ಸಿಗ್ತದೆ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಬನ್ನಿ, ಸೇತು ಮಾಧವರಾವ್ ಏನು ಹೇಳ್ತಾರೆ ಕಣ ಸರ್? ಪಕ್ಕದಲ್ಲಿ ನೋಡಿದ್ರಿ ಒಬ್ಬ ತಂದೆಯ ದುಃಖವನ್ನು. ನೀವು ಕೂಡ ದುಃಖ ಪಟ್ಟಿರೋರೆ. ಅದೆಷ್ಟು ವರ್ಷ ಕೊರಗಿ ಬೆಂಡಾಗಿ ಹೋಗಿರೋ ಏನೋ. ಏನಂತೀರಿ ಸರ್ ತಾವು? ಏನು ಹೇಳೋದಂತ ಅರ್ಥ ಇಲ್ಲ ನನಗೆ. ಅವರ ದುಃಖ ನನಗೆ ಪೂರ್ತಿ ಅರ್ಥ ಆಗುತ್ತೆ.
ನಾನು ಯಾವಾಗ ಇವ್ರು ಹೇಳಿದ್ದಾರೆ ಅವಳು ಆಶ್ರಮ ಬರ್ತಾಳೆ 3 ತಿಂಗಳು ಇಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ, ಓಹೋ. ಬ್ಯಾಲೆನ್ಸ್ ಅಲ್ಲಿ ಸರ್ವಿಸು. ಹ್ಞೂ. ನಾವು ಇಲ್ಲಿ ಬಂದು ಅವ್ರಿಗೆ ಫೋನ್ ಮಾಡಿದರೆ ಆಶ್ರಮಲ್ಲಿ ಯಾರು ತೆಗೆದ್ರೇನೋ ಆರತಿ ರಾವ್ ಇದ್ದಾರೆ ಗೊತ್ತಿಲ್ಲ, ನೀವು ಯಾರನ್ನ ಹೇಳ್ತೀರಾ ಅಂತ. ಆಮೇಲೆ ನಿತ್ಯಾನಂದ ಪ್ರೇಮೇಶ್ವರಿ ಮೈ ಹಾಗಿದ್ರೆ ಕರಿತೀವಿ ಅಂತ. ಏನಪ್ಪ ಬರಲಾ ನಾನು, ಇಲ್ಲ ನೀ ಬರ್ತೀಯಾ ಅಂದರೆ ಅಪ್ಪ ನನಗೆ ಹೊತ್ತೇ ಇಲ್ಲ, ಟೈಮೇ ಇಲ್ಲ, ಬರ್ಲಿಕ್ಕಾಗೋದು. ಸೊ ಅಮೆರಿಕಾಲಿಂದ ಬರೋ ವೇಳೆ ಅಲ್ಲಿಂದೇ ಫೋನ್ ಮಾಡಿಬಿಡ್ತಾ ಇದ್ಲು, ನಾನು ಬರೋ ವೇಳೆ ನಾನು ಕಾಲ್ ಟ್ಯಾಕ್ಸಿ ರೆಡಿ ಇಟ್ಕೊಳ್ಳಪ್ಪ, ನಾನು ಇದಕ್ಕೆ ಹೋಗಬೇಕು ಆಶ್ರಮಕ್ಕೆ. ಇಲ್ಲಮ್ಮ ಬಂದೆ ಒಂದು ತುತ್ತು ಊಟ ಮಾಡು, ಒಂದು ದಿವಸ ನಮ್ಮ ಜೊತೆ ಇರೋದು. ಇಲ್ಲಪ್ಪ ನಾನು ಹೋಗಬೇಕು, ಐ ಕಾಂಟ್ ವೇಸ್ಟ್ ಟೈಮ್. ತಂದೆ ತಾಯಿ ಜೊತೆ ಇರೋದು ವೇಸ್ಟ್ ಆಫ್ ಟೈಮ್ ಅಂತ. ಗುರುಗಳನ್ನ ನಮಸ್ಕಾರ ಮಾಡಿದ್ವಿ, ನಾನು ಕೇಳೋಳೆ ಅದೇ ಹೇಳೋರು ಅವರು, ಡೋಂಟ್ ವರಿ ಐ ವಿಲ್ ಟೇಕ್ ಕೇರ್ ಆಫ್ ಹರ್ ಹಂಗೆ. ಸರಿ ಏನೋ ಅವಳು ಜೀವ ಹಾಗೆ ಹೋಗುತ್ತೆ ಅಂತ. ಕೊನೆಯಲ್ಲಿ ಈಗ ನೋಡಿದರೆ ಅವರು ಬರೆದಿದ್ದಾರೆ, ಅವಳು ಸೂಳೆ ಹಾಗಂತ ಬರೆದಿದ್ದಾರೆ. ಯಾರೋ ಒಬ್ಬಳು ಸೂಳೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತಾರೆ. ಒಬ್ಬ ಗುರುಗಳ ಬಾಯಿಂದ ಬರುವಂಥ ಏನಿದು? ದೊಡ್ಡ ದೊಡ್ಡ ಗುರುಗಳೆಲ್ಲ ಸೂಳೆರವ್ರ ಹತ್ರ ಹೋದರೆ ಅವರು ಒಳ್ಳೆಯವರಾಗ್ತಾರೆ. ಇವರು ಒಳ್ಳೆಯವರು, ಇವ್ರ ಜೊತೆ 6 ವರ್ಷ ಇದ್ದಿದ್ದಾರೆ, 6 ವರ್ಷ ಸರ್ವಿಸ್ ಮಾಡಿದ್ದಾರೆ. 6 ವರ್ಷ ಸರ್ವಿಸ್ ಮಾಡಿದ್ದಾರೆ. ಆಗ ಒಳ್ಳೆಯವ್ರನ್ನೆಲ್ಲ ನಿಮ್ಮ ಜೊತೆ ಇದ್ದವ್ರ ಮೇಲೆ ಸೂಳ ಆಗ್ತಾರಾ? ಇದೇ ಗುರುಗಳನ್ನ ನಂಬಿನ ನಾವು ಈ ರೀತಿಯ ಒಂದು ಪಟ್ಟವನ್ನು ತಗೊಂಡಿದ್ದು. ಯಾರಿಗೆ ತಾನೇ ಮನಸ್ಸಿಗೆ ಬೇಜಾರಾಗಲ್ಲ. ನಿಜಕ್ಕೂ ಇಬ್ಬರು ತಂದೆಯಂದರು ಭಾಳ ದುಃಖದಲ್ಲಿದ್ದಾರೆ. ಮತ್ತೊಬ್ಬರೀಗ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಅವರೇ ವಿನಯ್ ಭಾರದ್ವಾಜ್ ಅವರ ತಾಯಿ. ವಿನಯ್ ಭಾರದ್ವಾಜ್ ಅವರ ತಾಯಿಯದು ಕೂಡ ಕಣ್ಣೀರ ಕಥೆ. ಯಾಕಂದರೆ ಮಗನ ಮೇಲೆ 26 ಕೇಸುಗಳು ಬಿದ್ದಿದೆ. ಮಗ IIT-ನಲ್ಲಿ ಓದಂಥವನು, ತುಂಬ ಪ್ರತಿಭಾನ್ವಿತ. ಆದರೆ ಗುರುಗಳ ಹಿಂದೆ ಹೋಗಿ ಆತನ ಜೀವನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕತ್ತಲಾಯಿತು. ಸಾಲದಕ್ಕೆ 10 ಕೇಸುಗಳ ತಲೆ ಮೇಲೆ, ಅಮೆರಿಕದಲ್ಲೂ ಕೂಡ ತಲೆ ತಪ್ಪಿಸ್ಕೊಂಡು ಓಡಾಡುವಂಥ ಒಂದು ಸ್ಥಿತಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಏನು ಹೇಳ್ತಾರೆ ಕೇಳೋಣ. ಇದೆಲ್ಲದರ ಜೊತೆಗೆ ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಜಯಶ್ರೀ. ಭಾಳ ನೋವನ್ನು ಅನುಭವಿಸಿದಂಥವ್ರು, ಎಷ್ಟೋ ಸಂದರ್ಭದಲ್ಲಿ ಆತ್ಮಹತ್ಯೆಗೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಕೂಡ ನಿರ್ಧಾರ ಮಾಡಿದಂಥವ್ರು, ಮಕ್ಕಳಿಗೋಸ್ಕರ ಬದುಕದಂಥ ತಾಯಿ. ಮಕ್ಕಳನ್ನು ಕರ್ಕೊಂಡೇ ಈಗ ನಮ್ಮ ಸ್ಟುಡಿಯೋಕ್ಕೆ ಬರ್ತಾ ಇದ್ದಾರೆ. ನೋಡೋಣ ಯಾರ್ಯಾರು ಏನೇನಂತಾರೆ, ನಿತ್ಯಾನಂದನ ಆ ಒಂದು ಸಹಸ್ರನಾಮಗಳು ಯಾವ ರೀತಿ ಬರುತ್ತೆ ನೋಡೋಣ ಸಣ್ಣ ವಿರಾಮದ ನಂತರ.